ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ, ಎಪಿಸೋಡ್ 7. ಇಂದಿನ ಸಂಚಿಕೆಯಲ್ಲಿ ಇಲ್ಲಿ ರಮೇಶ್ ಇಷ್ಟು ದಿನದ ಮೇಲೆ ಸುಧಾ ಅವರನ್ನು ನೋಡಿ ನೆನೆಸಿದ್ರೆ, ಇನ್ನೊಂದು ಕಡೆ ಡಾಕ್ಟರ್ಗಳೆಲ್ಲ ಆ ಹುಡುಗಿ ಕಣ್ಬಿಟ್ರೆ ಸಾಕು ಎಂದು ಕಾಯ್ತಿದ್ದಾರೆ. ಕತೆ ಮುಂದುವರಿಯುವುದು. ಇತ್ತ ಬ್ಯಾಂಗ್ಳೂರಿನಲ್ಲಿ ಆದಿ ಕಮಿಷನರ್ಗೆ ಹೇಳಿ ಬಂದರು. ಅವನು ಕೂಡ ಇಡೀ ಊರು ಪೂರ್ತಿ ಹುಡುಕಿ ಸೋತು ಮನೆಗೆ ಬಂದ. ಸುಧಾ ಅವರು ಮೆಂಟಲಿ ತುಂಬ ವೀಕ್ ಆಗಿದ್ರು. ಸುಮಾರು 1 ವಾರ ಅವರು ಯಾರ ಬಳಿ ಮಾತಾಡದೆ ಒಂದೇ ರೂಮ್ನಲ್ಲಿ ಇರ್ತಿದ್ರು. ಅವ್ರಿಗೆ ಊಟ ತಿಂಡಿ ಏನು ಬೇಡವಾಗಿ ಈಗ ಅವರು ಪೂರ್ತಿ ಸುಸ್ತಲ್ಲೇ ಮಲಗಿದ್ದಾರೆ. ಆದಿ ಅವ್ರದೇ ಹಾಸ್ಪಿಟಲ್ಗೆ ಸೇರಿಸಿದ್ದ. ಅವರು ಚೇತರಿಸ್ಕೊಳ್ಳಿಲ್ಲ. ಡಾಕ್ಟರ್ ದಯಾಳ್ ಮುಂದೆ ಆದಿ, ಅಂಕಲ್ ಪ್ಲೀಸ್ ಅಮ್ಮನ ಹೇಗಾದರೂ ಮಾಡಿ ಊಟ ಮಾಡೋ ಹಾಗೆ ಮಾಡಿ ಪ್ಲೀಸ್ ಎಂದು ಬೇಡಿಕೊಂಡ್ರು. ದಯಾಳ್ ನಿಟ್ಟುಸಿರು ಬಿಟ್ಟು, ಅವಳಿಗೆ ಬದುಕುವ ಆಸೆ ಇಲ್ಲ ಆದಿ ಎಂದು ನಾನು ಒಂದು ಮಾತು ಹೇಳ್ತೀನಿ ಎಂದರು. ಆದಿ ತುಸು ಗಂಭೀರವಾಗಿ ಹೇಳಿ ಎಂದ. ದಯಾಳ್, ಈಗಿರೋದು ಒಂದೇ ಆಪ್ಷನ್. ಸಿಂಚನಾ ಮನೆ ಬಿಟ್ಟು ಹೋಗಿದ್ದಾಳೆ ಎಂದು ಬೇಸರದಲ್ಲಿ ಹೀಗಾಗಿದ್ದಾಳೆ. ಸೊ ಅವಳನ್ನು ಮೊದಲು ಹುಡುಕ್ಸು ಎಂದರು. ಆದಿ, ಅಂಕಲ್ ನಾನು ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ, ಏನು ಮಾಡಲಿ, ಆ ಹುಡುಗಿ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ ಎಂದ ಬೇಸರದಲ್ಲಿ. ದಯಾಳ್, ಓಕೆ, ಸದ್ಯಕ್ಕೆ ಅವಳಿಗೆ ಸ್ವಲ್ಪ ಮಟ್ಟಿಗೆ ಟ್ರಿಪ್ಪಿಂದ ಚೇತರಿಸಿಕೊಳ್ಳುವಂತೆ ಮಾಡ್ಬೋದು ಎಂದರು. ಆದಿಗೆ ಅಮ್ಮ ಅಂದರೆ ತುಂಬ ಪ್ರೀತಿ. ಈಗ ಅವನು ಅತಿಯಾಗಿ ಪ್ರೀತಿ ಮಾಡುವ ತಾಯಿ ಹೀಗೆ ಏನು ಬೇಡ ಎಂದು ಮಲಗಿರೋದು ನೋಡಿದ್ರೆ ಅವನಿಗೆ ಮುಂದೆ ಹೇಗೆ ಎಂದು ಭಯವಾಗಿತ್ತು. ಸುಮಾರು 1 ತಿಂಗಳು ಸುಧಾ ಅವರು ಯಾವುದೇ ರೆಸ್ಪಾನ್ಸ್ ಇಲ್ಲದೆ ಮಲಗಿದ್ರು. ಇತ್ತ ಸಿಂಚನ ಬಗ್ಗೆ ಏನು ತಿಳಿಯದ ಆದಿ ತನ್ನ ತಾಯಿಯನ್ನು ಹೇಗೆ ಉಳಿಸ್ಕೊಳ್ಳೋದು ಎಂದು ಗೊತ್ತಾಗದೆ ಒದ್ದಾಡ್ತಿದ್ದ. ರಮೇಶ್ ಅವರು ಸುಧಾ ಹೇಳಿದ ಮಾತಿಗೆ ತುಂಬ ಹುಡುಗಿಸಿ ಅವರು ಕೂಡ ಸೋತು ದಯಾಳ್ಗೆ ಕಾಲ್ ಮಾಡಿ, ಆ ಹುಡುಗಿ ಬಗ್ಗೆ ಯಾವುದೇ ಸುಳಿವಿಲ್ಲ ಕಣೋ ಎಂದರು ತುಸು ಬೇಸರದಲ್ಲೇ. ದಯಾಳ್ ಬಾಯಿ ತಪ್ಪಿ ಸುಧಾ ಕಂಡೀಷನ್ ಬಗ್ಗೆ ರಮೇಶ್ ಬಳಿ ಹೇಳಿದ್ರು. ರಮೇಶ್ ಅವರಿಗೆ ಈ ಮಾತು ಕೇಳಿ ಶಾಕ್ ಆಯಿತು. ತಕ್ಷಣ ಸುಧಾ ಅವರನ್ನು ನೋಡೋಕೆ ಹಾಸ್ಪಿಟಲ್ಗೆ ಬರ್ತಾರೆ. ದಯಾಳ್ ಸುಧಾ ಮಲಗಿದ್ದು ತೋರಿಸಿ, ಅವಳಿಗೆ ಬದುಕುವ ಆಸೆ ಇಲ್ಲ ರಮೇಶ್ ಎಂದರು. ರಮೇಶ್ ಸುಧಾ ಅವರನ್ನು ನೋಡಿ ತಮ್ಮ ದುಃಖ ತಡೆಯೋಕೆ ಆಗದೆ ಅವರ ಹತ್ರ ಕೂತು, ಸುಧಾ ಪ್ಲೀಸ್ ಕಣ್ಬಿಡು ಎಂದು ಅವರ ಕೈ ಹಿಡಿದು ಅಳ್ತಿದ್ದಿದ್ದು ನೋಡಿ ದಯಾಳ್ಗೂ ತುಂಬ ಬೇಸರವಾಯಿತು. ಹೀಗೆ ರಮೇಶು ಆಗಾಗ ಬಂದು ಮಾತಾಡಿ ಹೋಗುತ್ತಿದ್ದುದು ಸ್ವಲ್ಪ ಮಟ್ಟಿಗೆ ಸುಧಾ ಅವರು ನಿಧಾನಕ್ಕೆ ಚೇತರಿಸ್ಕೊಂಡ್ರು. ಗಂಜಿ ಜ್ಯೂಸ್ ಕುಡಿಯುವಂತಾದ್ರು. ಆದಿಗೆ ಒಂದು ರೀತಿ ಖುಷಿಯಾಯಿತು. ಬಟ್ ಸುಧಾ ಅವರ ಗುಣಮುಖಕ್ಕೆ ಕಾರಣ ರಮೇಶ್ ಅನ್ನೋದು ಆದಿಗೆ ಗೊತ್ತಾಗಿರಲಿಲ್ಲ. ಸುಧಾ ಅವರು ತಕ್ಕ ಮಟ್ಟಿಗೆ ಚೇತರಿಸ್ಕೊಂಡು ತಿರುಗಾಡುವಂತೆ ಆಗಿದ್ರು. ಅವರು ಹೀಗೆ ಗಾರ್ಡನ್ನಲ್ಲಿ ವಾಕ್ ಮಾಡುವಾಗ ರಮೇಶ್ ಅವರು ದಯಾಳ್ ಜೊತೆಗೆ ಬಂದರು ಸುಧಾ ಅವರನ್ನು ನೋಡಲು. ಸುಧಾ ಅವರು ಎಡವಿ ಬೀಳುವಾಗ ರಮೇಶ್ ಅವರು ಅವರನ್ನು ಹಿಡಿದು ಹುಷಾರು ಎಂದು ಕಾಳಜಿಯಿಂದ ಮಾತಾಡಿಸಿದ್ರು. ಸುಧಾ ಅವರು ನಕ್ಕು ಸುಮ್ಮನಾಗಿ ರಮೇಶ್ ಕೈ ಹಿಡಿದು ಬೆಂಚ್ ಕಲ್ಲಿನ ಮೇಲೆ ಕೂತರು. ಇದನ್ನೆಲ್ಲ ದೂರದಿಂದ ನೋಡಿದ ಆದಿ ಮನಸ್ಸು ಯಾಕೋ ಬೇಸರವಾಯಿತು. ಅದಾದಮೇಲೆ ರಮೇಶ್ ಮೇಲೆ ಆದಿ ಒಂದು ಕಣ್ಣಿಟ್ಟಿದ್ದ. ರಮೇಶ್ ದಿನ ಬಂದು ತನ್ನ ತಾಯಿನ ಮಾತಾಡಿಸ್ಕೊಂಡು ಹೋಗೋದು ಗೊತ್ತಾಗಿನೇ ತನ್ನ ತಾಯಿ ಮೇಲೆ ಆದಿಗೆ ತುಸು ಬೇಸರದ ಭಾವ ಮೂಡಿತು. ದಿನ ಕಳೆದಂತೆ ಆದಿ ತನ್ನ ತಾಯಿ ಮೇಲೆ ತುಂಬ ಬೇಸರ ಮಾಡಿಕೊಂಡಿದ್ದ. ಒಮ್ಮೆ ರಮೇಶ್ ಅವರು ಸುಧಾ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡಲು ಕೇಕ್ ತಂದು ಅವರನ್ನು ನಗಿಸುವ ಸಲುವಾಗಿ ಕಟ್ ಮಾಡಿ ತಿನ್ನಿಸುತ್ತಿದ್ದನ್ನು ನೋಡಿದ ಆದಿ ಇಷ್ಟು ದಿನ ತಡೆದಿದ್ದ ಕೋಪ ಜ್ವಾಲೆಯಾಗಿ ಹೊರಬಂದು ರಮೇಶ್ ಅವರ ಕಾಲರ್ ಹಿಡಿದು ಹೊಡೆದ್ಬಿಟ್ಟ. ಸುಧಾ ಅವರು ಮಗನ ಆ ನಡೆ ನೋಡಿ ಕೋಪದಲ್ಲೇ ಕೈ ಮಾಡಿ, ದೊಡ್ಡೋರು ಅನ್ನೋ ಮರ್ಯಾದೆ ಬೇಡವಾ, ಇದೇನಾ ನಾನು ನಿನಗೆ ಕಲಿಸ್ಕೊಟ್ಟ ಸಂಸ್ಕಾರ ಎಂದರು ಕೋಪದಲ್ಲಿ. ಆದಿ ಅಷ್ಟೇ ಕೋಪದಲ್ಲಿ ತನ್ನ ತಾಯಿ ಕಡೆ ತಿರುಗಿ, ನೀವು ನನಗೆ ಯಾಕಮ್ಮ ಹೊಡೆದ್ರಿ, ಯಾವನೋ 3ನೇವನಿಗೋಸ್ಕರ ಎತ್ತ ಮಗನಿಗೆ ಹೊಡಿತೀಯಾ ಎಂದ. ಸುಧಾ ಅವರು ಅಷ್ಟೇ ಬಿರುಸಾಗಿ, ಅವರೇನು 3ನೇವರಲ್ಲ ಎಂದು ಏನೋ ಹೇಳೋಕ್ಕೆ ಮುಂಚೆ ಆದಿ ನಾಲಿಗೆ ಶಾರ್ಪಾಗಿ, ನೀನು ಅವನಿಗೆ ಸ್ಟೆಪ್ನಿನಾ ಎಂದುಬಿಟ್ಟ. ಈ ಒಂದು ಮಾತು ಅಲ್ಲಿದ್ದ ಸುಧಾ ಮತ್ತು ರಮೇಶ್ ದಯಾಳ್ ಎಲ್ಲರಿಗೂ ಶಾಕ್ ಆಗಿತ್ತು. ಆದಿ ಮಾತು ಕೇಳಿದ ರಮೇಶ್ ಕೋಪದಲ್ಲಿ ಯೂ ಎಂದು ಹಲ್ಲು ಕಚ್ಚಿ
ಆದಿ ಕೆನ್ನೆಗೆ ಹೊಡೆದು ಅವಳ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಧೈರ್ಯ ಎಂದು ಕಾಲಾಡಿಡಿದ್ರು. ಆದಿ ಅಷ್ಟೇ ಕೋಪದಲ್ಲಿ, ನೀನು ಯಾರು ನನಗೆ? ಅವರು ನನ್ನಮ್ಮ. ನೀನು ಅವ್ರ ಜೊತೆ ಆಡ್ತಿದ್ದ ಆಟ ಎಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಎಂದು ಹೇಳಿದ್ದ. ಸುಧಾ ಅವ್ರಿಗೆ ಮಗನ ಮಾತಿನಿಂದ ತಲೆ ಪೂರ್ತಿ ಸುತ್ತೋಕೆ ಶುರುವಾಯಿತು. ಆದಿ ಅವರಮ್ಮನ ಕಡೆ ನೋಡಿ ಶಾಪ್ ಲುಕ್ನಲ್ಲಿ, ನೀನು ಕೂಡ ಅತಿಗೆ ಥರ ಎಂದು ಮಾತು ಮುಂದುವರಿಸೋ ಮುನ್ನ ಆದಿ ಎಂದು ಶಾಕ್ನಲ್ಲಿ ಸುಧಾ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅವರು ಬಿದ್ದ ಸ್ವಲ್ಪ ಸಮಯಕ್ಕೆ ಅವರ ಹಿಂದಲೆಯಿಂದ ರಕ್ತ ಹರಿದಿತ್ತು. ರಮೇಶ್ ಗಾಬರಿಯಲ್ಲಿ ಸುಧಾ ಎಂದು ಎತ್ಕೊಂಡು, ದಯಾಳ್ ಹಾಸ್ಪಿಟಲ್ಗೆ ಹೋಗೋಣ, ಕಾರ್ ತೆಗಿ ನಡಿ ಎಂದರು. ಬಟ್ ಆದಿ ತನ್ನ ತಾಯಿ ತಲೆಯಿಂದ ಹರಿಯುತ್ತಿದ್ದ ರಕ್ತ ನೋಡಿ ಶಾಕ್ನಲ್ಲೇ ನಿಂತಲ್ಲೇ ಕಲ್ಲಾಗಿ ನಿಂತಿದ್ದ. ಮೊದಲೇ ಜೀವನದಲ್ಲಿ ಬೇಜಾರಾಗಿ ಮಲಗಿದ್ದ ಸುಧಾ ಅವರು ರಮೇಶ್ ಅವರ ಸ್ನೇಹದಿಂದ ಮತ್ತೆ ಚೇತರಿಸ್ಕೊಂಡಿದ್ರು. ಬಟ್ ಇತ್ತೊಬ್ಬ ಮಗ ತನ್ನ ನಡತೆ ಬಗ್ಗೆ ಮಾತಾಡಿದ್ದು ಅವರ ಮನಸ್ಸಿಗೆ ಆಘಾತ ತಂದಿತ್ತು. ದಯಾಳ್ ಸೀದಾ ತಮಗೆ ಗೊತ್ತಿದ್ದ ಸರ್ಜನ್ಗಳನ್ನು ಕರೆಸಿ ಆಪರೇಷನ್ ಮಾಡಿಸಿದ್ರು. ಸುಧಾ ಅವರು ನಾರ್ಮಲ್ ಸ್ಥಿತಿಗೆ ಬರೋ ಗ್ಯಾರಂಟಿ ಯಾವ ಡಾಕ್ಟ್ರು ಕೊಡಲಿಲ್ಲ. ಆದಿ, ರಮೇಶ್, ದಯಾಳ್ ಎಲ್ಲರೂ ಈಗ ಮುಂದೆ ಏನು ಎನ್ನುವ ಪ್ರಶ್ನೆ ಕಾಡೋಕ್ಕೆ ಶುರುವಾಯಿತು. ಆದಿಗೆ ರಮೇಶ್ ಕಂಡ್ರೆ ಕೊಲ್ಲೋ ಕೋಪ ಈಗಲೂ ಇತ್ತು. ಶಿವನೇ ಏನೋ ಮೋಡಿ ಮಾಡಿ ಅಮ್ಮನ ಮರಳು ಮಾಡಿದ್ದಾನೆ ಎಂದು. ರಮೇಶ್ ಅವರು ಒಮ್ಮೆ ತಮಗೆ ಗೊತ್ತಿರೋ ಡಾಕ್ಟರ್ಗಳನ್ನು ಕರೆಸಿದ್ದು ನೋಡಿ ಆದಿ ಕೋಪದಲ್ಲಿ, ನಿನ್ನಿಂದಲೇ ಅಮ್ಮ ಹೀಗಾಗಿದ್ದು, ನಾವಿಬ್ಬರು ಹೇಗೂ ಚೆನ್ನಾಗೇ ಇದ್ವಿ, ಯಾಕೋ ಬಂದೆ ನಮ್ಮ ಲೈಫ್ಗೆ ಎಂದು ಹಾಸ್ಪಿಟಲ್ ಅನ್ನೋದು ನೋಡದೆ ಎಂಟಿ ರೂಮ್ನಲ್ಲಿ ರಮೇಶ್ ಮೇಲೆ ಕೈ ಮಾಡ್ತಿದ್ದ. ಅದೇ ಸಮಯಕ್ಕೆ ದಯಾಳಲ್ಲಿ ಬಂದು ನೋಡಿದ್ರೆ ರಮೇಶ್ ಮುಖ ಎಲ್ಲ ಊದಿತ್ತು. ದಯಾಳ್ ಕೋಪದಲ್ಲಿ, ಸ್ಟಾಪ್ ಇಡಾದಿ, ನೀನು ಯಾಕೀಗೆಲ್ಲ ರೂಢಾಗಿ ನಡ್ಕೋತಿದ್ಯಾ ಎಂದರು. ಆದರೂ ಆದಿ ಅವ್ರ ಮಾತು ಕೇಳದೆ ಶಾರ್ಟ್ ಟೆಂಪರ್ ಆಗಿರೋ ಆದಿ ಅವ್ರನ್ನ ಬಿಡದೆ ರಮೇಶ್ ಮೇಲೆ ಇನ್ನೂ ಕೈ ಮಾಡ್ತಾನೆ ಇದ್ದ. ಅದನ್ನು ನೋಡ್ದ ದಯಾಳ್ಗೆ ಕೋಪ ಬಂದು ಆದಿ ಕೆನ್ನೆಗೆ ಹೊಡೆದು, ನಿಮ್ಮಮ್ಮ ಹೀಗಾಗೋಕ್ಕೆ ನೀನೇ ಕಾರಣ ಎಂದರು ತುಸು ಜೋರಾಗಿ. ಆದಿ ಕೋಪದಲ್ಲಿ, ಅಂಕಲ್ ಎಂದ. ದಯಾಳ್, ಯಾರಿಗೋ ನೀನು ಬೈಯೋದು? ಅವನು ಯಾರಂತ ಗೊತ್ತಾ ನಿನಗೆ ಜನ್ಮ ಕೊಟ್ಟವನು ಅವನೇ ಕೊಡೋ, ನೀನು ನಿಜವಾಗ್ಲೂ ರಮೇಶ್ ಮಗ ಎಂದರು. ಆದಿ ಶಾಕ್ನಲ್ಲಿ ನಿಂತು, ಏನು ಎಂದ. ಅವನಿಗೆ ಅವನ ಹುಟ್ಟಿನ ಬಗ್ಗೆ ತುಂಬ ಕನ್ಫ್ಯೂಷನ್ ಶುರುವಾಯಿತು. ದಯಾಳ್, ಹೌದು, ನೀನು ಯಾವ ಹೆಸರು ಇಟ್ಕೊಂಡು ಇದ್ದೋ ಅವನು ನಿನ್ನ ಅಪ್ಪ ಅಲ್ಲ. ನಿನ್ನ ನಿಜವಾದ ಅಪ್ಪ ಅಂದರೆ ರಮೇಶ್. ಬೇಕಾದರೆ ನೀನು DNA ಟೆಸ್ಟ್ ಮಾಡಿಸು, ಅದರ ರಿಸಲ್ಟ್ ಬಂದ ಮೇಲೆ ನನ್ನ ಬಳಿ ಬಾ ಎಂದು ರಮೇಶ್ ಅವರನ್ನ ಬಾ ಎಂದು ಅಲ್ಲಿಂದ ಕರ್ಕೊಂಡು ಹೋಗುವಾಗ ದಯಾಳ್, ಹಾಗಂತ ನಿನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಕೂಡ ಮಾಡಬೇಡ, ಯಾಕಂದರೆ ಅವಳು ರಮೇಶ್ ಬಿಟ್ಟು ಯಾರನ್ನು ಗಂಡ ಅಂತ ಸ್ವೀಕಾರ ಮಾಡಿಲ್ಲ. ಹೆಸರಿಗೆ ಮಾತ್ರ ಅಯ್ಯರ್ ಫ್ಯಾಮಿಲಿ ಸೊಸೆ ಅಷ್ಟೇ. ಅದಕ್ಕೆ ಅವರ 1 ರೂಪಾಯಿ ದುಡ್ಡು ಕೂಡ ಖರ್ಚು ಮಾಡದೆ ತಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲೇ ಇವತ್ತಿಗೂ ಅನ್ನ ತಿಂದಿರೋದು ಎಂದು ಅಲ್ಲಿಂದ ಹೋಗ್ತಾರೆ ರಮೇಶ್ ಅವ್ರನ್ನ ಕರೆದುಕೊಂಡು. ದಯಾಳಿ ಹೇಳಿದ್ದ ಮಾತು ಕೇಳಿದ ಆದಿ ನಿಜಕ್ಕೂ ಶಾಕ್ ಆಗಿ ರಮೇಶ್ ಮತ್ತೆ ತನ್ನ DNA ಟೆಸ್ಟ್ ಮಾಡಿಸ್ದ. ದಯಾಳಿ ಹೇಳಿದ್ದು ನಿಜನೇ ಆಗಿತ್ತು. ಆದಿಗೆ ಇಂಥ ಒಂದು ಶಾಕ್ ಅರ್ಗಿಸ್ಕೊಳ್ಳೋಕ್ಕೆ ಸ್ವಲ್ಪ ದಿನಗಳೇ ಬೇಕಾಗಿತ್ತು. ಹೇಗೆ ನಾನು ಅಯ್ಯರ್ ಫ್ಯಾಮಿಲಿಗೆ ಸೇರಿದೆ ಎನ್ನೋದು ಅವನಿಗೆ ಕನ್ಫ್ಯೂಷನ್ ಶುರುವಾಯಿತು. ದಯಾಳ್ ಬಳಿ ಬಂದ ಆದಿ, ಅಂಕಲ್ ಎಂದು. ಅವನಿಗೆ ರಮೇಶ್ ಅವರು ಅಪ್ಪ ಅನ್ನೋದನ್ನು ಈಗ ಸಡನ್ ಆಗಿ ಒಪ್ಕೊಳ್ಳೋಕ್ಕೆ ಕಷ್ಟನೇ. ಅದಕ್ಕೆ ಅವರೆಲ್ಲಿ ಎಂದ. ದಯಾಳ್, ರಮೇಶ್ ನಿನ್ನ ಮಾತಿಂದ ಬೇಜಾರಾಗಿ ಮನಸ್ಸಿಲ್ಲದ ಮನಸ್ಸಿನ ನೆಮ್ಮದಿಗಾಗಿ ಹೋಗಿದ್ದಾನೆ ಎಂದರು. ಆದಿ ಅವರನ್ನು ಕರೆಸಿ, ನಮ್ಮಮ್ಮ ಮೊದಲಿನ ಥರ ಆಗಬೇಕು ಪ್ಲೀಸ್, ಹೇಗಾದರೂ ಮಾಡಿ ನಾನು ನನ್ನಮ್ಮನನ್ನು ಸಾರಿ ಕೇಳಬೇಕು ಎಂದ ಕಣ್ತುಂಬೆ. ದಯಾಳ್, ರಮೇಶ್ ಒಬ್ಬರನ್ನು ಹುಡುಕ್ತಿದ್ದಾರೆ, ಅವರೇ ಸುಧಾನ ಸರಿ ಮಾಡೋಕ್ಕೆ ಸಾಧ್ಯ ಎಂದರು. ಆದಿ, ಯಾರದು ಎಂದ ಹೂಪ ಬೆಸೆದು. ದಯಾಳ್, ಡಾಕ್ಟರ್ ಆದ್ಯ, ನ್ಯೂರೋ ಸರ್ಜನ್, ಅವರು ಫಾರಿನವರು ಎಂದರು ತುಸು ಬೇಸರದಲ್ಲಿ. ಆದಿ, ಮತ್ತೆ ಕರೆಸಿ ಅಂಕಲ್, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಎಂದ. ದಯಾಳ್, ಸಾಧ್ಯ ಇಲ್ಲ ಆದಿ, ಯಾಕಂದರೆ ಅವರು ಕಳೆದ 3 ವರ್ಷದಿಂದ ಯಾರ ಕಾಂಟ್ಯಾಕ್ಟಿಗೂ ಸಿಗ್ತಿಲ್ಲ. ಇಂಥ ಕೇಸ್ ಅಟೆಂಡ್ ಮಾಡೋದ್ರಲ್ಲಿ ಆ ಡಾಕ್ಟರ್ ತುಂಬ ಫೇಮಸ್. ನಾನು ಸಮ್ ಟೈಮ್ ಕೇಳಿದ್ದೆ, ತುಂಬ ಕೇಸ್ ಹ್ಯಾಂಡಲ್ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂತ ಹೇಳಿದರು.
ಆದಿ ಮನದಲ್ಲಿ ಆ ಆದಿ ಎಲ್ಲಿದ್ದಾರೆ, ಅವರನ್ನು ತಾನು ಖಂಡಿತ ಕರ್ಕೊಂಡು ಬರ್ತೀನಿ ಎಂದು ಡಿಸೈಡ್ ಮಾಡ್ದ ಮನದಲ್ಲೇ. ದಯಾಳ್ ಯೋಚನೆಯಲ್ಲಿದ್ದ ಆದಿನ ನೋಡೋಣ ಮುಂದೆ ರಮೇಶ್ ಹೇಗಾದರೂ ಮಾಡಿ ಅವರನ್ನು ಕರೆಸುತ್ತೇನೆ ಅಟ್ ಎನಿ ಕಾಸ್ಟ್ ಎಂದಿದ್ದಾನೆ ಎಂದ. ಆದಿ ನಾನು ಕೂಡ ಅವರನ್ನು ಕರೆತರುವ ಪ್ರಯತ್ನ ಮಾಡ್ತೀನಿ ಎಂದ. ಇತ್ತ ನ್ಯೂಯಾರ್ಕ್ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಗಳ ಶ್ರಮದಿಂದ 1 ತಿಂಗಳ ನಂತರ ಹುಡುಗಿ ಕಣ್ಬಿಟ್ಟಿತು. ಅವಳು ಕಣ್ಬಿಟ್ಟಿದ್ದು ಇಡೀ ಗ್ಲೋಬಲ್ ಹಾಸ್ಪಿಟಲ್ಗೆ ಒಂದು ಉಸಿರು ಬಂದಂತೆ ಆಗಿತ್ತು. ಅವಳ ತಂದೆ ರಾಘವನ್ ರಜಪೂತ್ಗೆ ಹೋದ ಜೀವ ವಾಪಸ್ ಬಂದಂತಾಗಿತ್ತು. ಮುಂದೆ ತುಂಬ ದಿನಗಳ ಮೇಲೆ ಡಾಕ್ಟರ್ ಆದ್ಯ ಎಲ್ಲಿ ಇದ್ದಾರೆ ಅನ್ನೋದು ರಮೇಶ್ಗೆ ಗೊತ್ತಾಗುತ್ತೆ. ಬಟ್ ಡಾಕ್ಟರ್ ಆದ್ಯ ಅವರನ್ನು ಹುಡುಕಿ ಫಾರಿನ್ಗೆ ಹೊರಡ್ತಾನೆ. ಡಾಕ್ಟರ್ ಆದ್ಯನ ಆದಿ ಮೀಟ್ ಮಾಡ್ತಾನ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.